ವೃಷಭ ರಾಶಿಯವರಿಗೆ 16 ಕವಡೆ ಹೇಳ್ತಾ ಇದೆ, ಅಪವಾದದ ಭಯವಿದೆ, ಆಪ್ತೇಷ್ಟರಲ್ಲಿ ಕಲಹ ವಿರೋಧಗಳಿದೆ. ಕರ್ಕಾಟಕ ರಾಶಿಯವರಿಗೆ ಇದೆ, ಮೋಸ ಹೋಗ್ತೀರಾ, ಹಣವನ್ನ ಕಳ್ಕೊತೀರಾ. ಮೀನರಾಶಿಯವರು ಮಾಡಬೇಕಾಗಿರುವಂಥದ್ದು ಏನಂದ್ರೆ ಕುಲದೇವತಾ ಆರಾಧನೆಯನ್ನು ಮಾಡಬೇಕು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಗುರುಗುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಅದರ ಜೊತೆಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ, ಇನ್ನು ಬಹಳ ಮುಖ್ಯವಾಗಿ ಈ ವಾರದ ಭವಿಷ್ಯವನ್ನು ಕವಡೆಶಾಸ್ತ್ರದ ಫಲಾಫಲಗಳನ್ನು ನೋಡೋದಾದರೆ, ಹೈಲೈಟ್ಸ್ ನೋಡೋದಾದರೆ, ಶ್ರೀಶಕೆ 1947 ವಿಶ್ವಾವಸು ಸಂವತ್ಸರ, ದಕ್ಷಿಣಾಯನ ವರ್ಷ ಋತು, ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷ ನಡೀತಾ ಇರುವಂಥದ್ದು. ಈ ಕೃಷ್ಣ ಪಕ್ಷದಲ್ಲಿ 14ನೇ ತಾರೀಕಿಂದ 21ನೇ ತಾರೀಕುವರೆಗೂ ಇರುವಂಥದ್ದು. 14ನೇ ತಾರೀಕಿಂದ 21ನೇ ತಾರೀಕುವರೆಗೂ ವಿಶೇಷವಾಗಿ ಈ ಮಾಸದಲ್ಲಿ ಏನೇನಿದೆ ಅಂತ ಚರ್ಚೆ ಮಾಡೋಣ. ಹೈಲೈಟ್ಸ್ ನೋಡೋದಾದರೆ ಏನಂತ ವಿಶೇಷ ಇಲ್ಲ, ಮಾಮೂಲಿ ಪಿತೃಪಕ್ಷ ಇರೋದ್ರಿಂದ ಪಿತೃ ಆಚರಣೆಗಳನ್ನು ಮಾಡುವಂಥದ್ದು ಅವರವರ ಸಂಪ್ರದಾಯದ ಪ್ರಕಾರ. 17ನೇ ತಾರೀಕು ವಿಶ್ವಕರ್ಮ ಜಯಂತಿ ಇದೆ ಮತ್ತು ಸರ್ವತ್ರ ಏಕಾದಶಿ ಇದೆ. 18ನೇ ತಾರೀಕು ಯತಿ ಮಹಾಲಯ, 19ನೇ ತಾರೀಕು ಪ್ರದೋಷ ಪೂಜೆ ಇರುವಂಥದ್ದು. 20ನೇ ತಾರೀಕು ಮಾಸ ಶಿವರಾತ್ರಿ, 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಕೊನೆಯ ದಿನ ಇರುವಂಥದ್ದು. ಇನ್ನು ಪ್ರಮುಖವಾಗಿ ನಾವು ನೋಡ್ತಾ ಇರುವಂಥದ್ದು 12 ರಾಶಿಯವರು ವಿಶೇಷ ಫಲಗಳನ್ನು ನೋಡೋದಾದರೆ, ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 3, 6, 6 ನಕ್ಕತ್ತು 10, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮೇಷರಾಶಿಯವರಿಗೆ ಸರ್ಕಾರದಿಂದ ಸಹಾಯ ಮನ್ನಣೆ ದೊರಕುವಂಥದ್ದು, ಮಾಡುವಂಥ ಕೆಲಸದಲ್ಲಿ ಧನಲಾಭ ಆಗುವಂಥದ್ದು, ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಒಳ್ಳೆಯದು, ಮಿತ್ರರ ಸೌಖ್ಯ, ವ್ಯಾವಹಾರಿಕವಾಗಿ ಲಾಭ ಆಗುವಂಥದ್ದು, ಎಲ್ಲ ರೀತಿಯ ಅನುಕೂಲಗಳು ಈ ವಾರ ನಿಮಗೆ ಆಗುತ್ತೆ. ಮೇಷರಾಶಿಯವರಿಗೆ ಈ ವಾರ ಭಾಳ ಚೆನ್ನಾಗಿದೆ. ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ ನೋಡೋಣ. ವೃಷಭ ರಾಶಿಯವರಿಗೆ 4, 8, 8, 4, 12, 4, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. 16 ಕವಡೆ ಹೇಳ್ತಾ ಇದೆ, ಅಪವಾದದ ಭಯವಿದೆ, ಆಪ್ತೇಷ್ಟರಲ್ಲಿ ಕಲಹ ವಿರೋಧಗಳಿದೆ, ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಅನೇಕ ತೊಂದರೆಗಳನ್ನು ಅನುಭವಿಸುವಂಥದ್ದು, ಅವಮಾನ ಅಪವಾದಗಳನ್ನು ಅನುಭವಿಸುವಂಥದ್ದು, ಹಣದ ಸಮಸ್ಯೆಯನ್ನು ಅನುಭವಿಸುವಂಥದ್ದು ಹೇಳ್ತಾ ಇದ್ದಾರೆ. ಇವರ ನಿಮ್ಗೆ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ, ಸ್ವಲ್ಪ ಹುಷಾರಾಗಿರಬೇಕು. ದುಮ್ ದುರ್ಗಾಯೇ ನಮಃ ಅನ್ನುವಂಥ ಮಂತ್ರವನ್ನು 21 ಬಾರಿ ಜಪ ಮಾಡ್ತಾ ಬನ್ನಿ, ಅನುಕೂಲ ಆಗತ್ತೆ. ಮತ್ತು ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ನೋಡೋಣ. ಮಿಥುನ ರಾಶಿಯವರಿಗೆ 4, 3, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ, ಮನೆಯಲ್ಲಿ ಒಂದಷ್ಟು ಶುಭ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಮತ್ತು ಕಾರ್ಯಗಳು ನೆರವೇರುವಂಥದ್ದಿದೆ ಮತ್ತು ಕಾರ್ಯದಲ್ಲಿ ಯಶಸ್ಸು ನಿಮಗೆ ಪ್ರಾಪ್ತಿಯಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 4, 8, 4, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮೋಸ ಹೋಗ್ತೀರಾ, ಹಣವನ್ನು ಕಳ್ಕೊತೀರಾ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಯಾವುದೋ ಪಾಲುದಾರಿಕೆ, ಯಾವುದೋ ಪಾರ್ಟ್ನರ್ಶಿಪ್ಪು, ಯಾರೋ ದುಡ್ಡು ಕೇಳಿದ್ರು, ಈ ಥರದ್ದು ಏನೇ ಮಾಡಿದ್ರು ಕೂಡ ನೀವು ಕರ್ಕಾಟಕ ರಾಶಿಯವರು ತೊಂದರೆಯನ್ನು ಅನುಭವಿಸ್ತೀರಿ. ಅಧಿಕಾರಿಗಳನ್ನು ತೊಂದರೆ ಇದೆ, ಜಾಗ್ರತೆಯಿಂದ ಇರಲಿಲ್ಲ, ಸಮಸ್ಯೆಗಳು ನಿಮ್ಗೆ ಆಗುತ್ತೆ. ಇನ್ನು ಸಿಂಹ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ಸಿಂಹರಾಶಿಯವರಿಗೆ 4, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಲಾಭ, ಮನಸ್ಸಿನಂತೆ ಕಾರ್ಯಗಳು ನೆರವೇರುವಂಥದ್ದು, ಸುಖ ಆಗುವಂಥದ್ದಿದೆ. ಸಿಂಹರಾಶಿಯವ್ರಿಗೆ ಒಟ್ಟಾರೆಯಾಗಿ ವಾರ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ಕನ್ಯಾ ರಾಶಿಯವರಿಗೆ 3, 3, 6, 3, 9 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು,
ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ, ವಾರ 50-50 ಸ್ವಲ್ಪ ಎಚ್ಚರಿಕೆಯಿಂದ ಇರಲಿಲ್ಲ ಅಂತಂದರೆ ಎಲ್ಲ ರೀತಿಯ ಅನಾನುಕೂಲಗಳು ನಿಮಗಾಗತ್ತೆ. ಕನ್ಯಾ ರಾಶಿಯವರಿಗೆ ಭಾಳ ಹುಷಾರಾಗಿರಬೇಕು ನೀವು. ಇಲ್ಲ ಅಂತಂದರೆ ಹಣಕಾಸಿನ ಮುಗ್ಗಟ್ಟು ಬರುವಂಥದ್ದು, ಸಂಕಷ್ಟದಲ್ಲಿ ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳು ನಿಮಗೆ ಜಾಸ್ತಿ ಇರ್ತದೆ. ಇನ್ನು ನೀವು ಮಾಡಬೇಕಾಗಿರುವಂಥದ್ದು ನಮೋ ನಾರಾಯಣಾಯ ಅನ್ನುವಂಥ ಮಂತ್ರವನ್ನು 21-108 ಬಾರಿ ಜಪ ಮಾಡಿ ತುಳಸಿಯನ್ನು ವಿಷ್ಣು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ. ಇನ್ನು ತುಲಾರಾಶಿಯವ್ರಿಗೆ ಹೇಗಿದೆ ನೋಡೋಣ. ತುಲಾರಾಶಿಯವ್ರಿಗೆ 4, 4, 8, 8, 8, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ ಇದೆ, ಆಭರಣದ ಸಂಗ್ರಹ ಯೋಗ ಇದೆ, ಕಳೆದು ಹೋದಸ್ತ ವಸ್ತು ಪ್ರೀತಿ ಸಂಬಂಧಗಳು ಸಿಗುವಂಥದ್ದು, ಶಾರೀರಿಕ ಸೌಖ್ಯ ಸಿಗುವಂಥದ್ದು, ಎಲ್ಲ ರೀತಿಯ ಅನುಕೂಲಗಳು ತುಲಾರಾಶಿಯವರಿಗೆ ವಾರ ಇದೆ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 3, 2, 5, 5, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರು ಸ್ವಲ್ಪ ಅನಾರೋಗ್ಯಕ್ಕೋಸ್ಕರ ಹಾಸ್ಪಿಟಲೈಸ್ ಆಗುವಂಥದ್ದು ಅಥವಾ ಆಸ್ಪತ್ರೆಗೆ ಖರ್ಚು ಮಾಡುವಂಥದ್ದು ಇರ್ತದೆ. ಮಿತ್ರರ ಸೌಖ್ಯ ಇದೆ, ಆದರೆ ಅವರಿಂದ ಒಂದಷ್ಟು ದುಡ್ಡು ಕಾಸಿನ ಮುಗ್ಗಟ್ಟು ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳಿರ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಮಾಡಬೇಕಾಗಿರುವಂಥದ್ದು ಕಾಲಭೈರವ ಸ್ವಾಮಿಯ ಆರಾಧನೆಯನ್ನು ಮಾಡಿ ಪೂಜೆಯನ್ನು ಮಾಡೋದ್ರಿಂದ ಈ ಸಂಕಷ್ಟಗಳು ಕಮ್ಮಿ ಆಗುತ್ತೆ. ಇನ್ನು ಧನುರ್ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ಧನುಸ್ ರಾಶಿಯವ್ರಿಗೆ 2, 4, 6, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯ ಎಲ್ಲವೂ ಕೂಡ ನಿಮಗೆ ಆಗುವಂತಹ ಯೋಗ ಧನುಸ್ ರಾಶಿಯವ್ರಿಗಿದೆ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 4, 4, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತಮಿತ್ರರ ದರ್ಶನ ಸುಖವಿದೆ, ಕಾರ್ಯದಲ್ಲಿ ಅನುಕೂಲ ಇದೆ. ಅಂದುಕೊಂಡಂಥ ಕೆಲಸದಲ್ಲಿ ಯಾವುದೇ ಟೆನ್ಷನ್ ತಗೋಬೇಡಿ, ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಆಗ್ತದೆ. ಧೈರ್ಯವಾಗಿ ಈ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಬೋದು. ಇನ್ನು ಕುಂಭರಾಶಿಯವರಿಗೆ ಹೇಗಿದೆ ನೋಡೋಣ. ಕುಂಭರಾಶಿಯವರಿಗೆ 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನ ಮಾನ ಹಾನಿ ಎಲ್ಲವೂ ಆಗುತ್ತೆ. ಕುಂಭರಾಶಿಯವರು ಸ್ವಲ್ಪ ಚೆನ್ನಾಗಿಲ್ಲ. ಗ್ರಹಣ ಬೇರೆ ಮೊನ್ನೆ ಆಗಿದೆ. ಅದರ ಜೊತೆಗೆ 6 ತಿಂಗಳ ಕಾಲ ಸ್ವಲ್ಪ ಕಷ್ಟದ ದಿನಗಳು, ಜೊತೆಗೆ 7.5 ನಡೀತಾ ಇದೆ. ಜೊತೆಗೆ ಈ ವಾರ ಚೆನ್ನಾಗಿಲ್ಲ, ಸ್ವಲ್ಪ ಹುಷಾರಾಗಿರಿ. ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಮತ್ತು ಹನುಮಾನ್ ಚಾಲೀಸನ್ನು ಓದುವಂಥ ಕೆಲಸವನ್ನು ಮಾಡಿ. ಇನ್ನು ಮೀನರಾಶಿಯವರಿಗೆ ಹೇಗಿದೆ ನೋಡೋಣ. ಮೀನರಾಶಿಯವರಿಗೆ 3, 3, 6, 3, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಜೋಕೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯ ಇಲ್ಲ. ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಸ್ವಲ್ಪ ಸಂಕಷ್ಟ ಆಗುತ್ತೆ, ಸಮಸ್ಯೆಗಳಾಗುತ್ತೆ, ನಿಂದನೆಗಳಾಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಮೀನರಾಶಿಯವರು ಮಾಡಬೇಕಾಗಿರುವಂಥದ್ದು ಏನಂದರೆ ಕುಲದೇವತಾ ಆರಾಧನೆಯನ್ನು ಮಾಡಿ, ವಿಶೇಷವಾಗಿ ಗಂಡು ದೇವರ ದರ್ಶನವನ್ನು ಮಾಡಿ ಅಥವಾ ಗ್ರಾಮ ದೇವತಾ ಆರಾಧನೆಯನ್ನು ಮಾಡಿ. ಅನುಕೂಲ ಇದ್ದರೆ ಒಂದು ಹೆಜ್ಜೆ ಹೋಗ್ಬಿಟ್ಟು ಬನ್ನಿ, ಹತ್ರ ಇದ್ದರೆ. ಇಲ್ಲ ಮನೆಯಲ್ಲೇ ನೀವೇನು ಮಾಡಿ ಅಂತಂದರೆ ಆ ದೇವತಾ ಸ್ತೋತ್ರ ಪಾರಾಯಣ ಮಾಡುವಂಥದ್ದು, ಜೊತೆಗೆ ತುಪ್ಪದ ದೀಪವನ್ನು ಹಚ್ಚುವಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಶಕುನಾದಿ ಕವಡೆ ಶಾಸ್ತ್ರದ ಫಲಗಳ ಜೊತೆಗೆ ನಿಮ್ಮ ಜಾತಕಗಳನ್ನು ಕೂಡ ಒಮ್ಮೆ ತೋರಿಸ್ಕೊಂಡು ಫಲಾಫಲಗಳನ್ನು ತಿಳ್ಕೊಂಡು ಮುನ್ನಡೆಯೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ. ಶ್ರೀ